Hi guys, welcome back to Triveni Pujari YouTube channel. I hope ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾರ್ಮಲ್ ಒಂದು ಆಫೀಸ್ ಬ್ಲಾಗ್ ಆಗಿರುತ್ತೆ. ಸೊ ನಾನೀಗ ಆಫೀಸ್ ಹೊರಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಡಿನ್ನರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಯಾವ ಥರ ಇರುತ್ತೆ ಅನ್ನೋದೇ ಈ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಆಫೀಸ್ ವರ್ಕ್ ಯಾವ ಥರ ಇರುತ್ತೆ, ಯಾವ್ಯಾವ ಥರ ನಾರ್ಮಲ್ ಡೈಲಿ ವ್ಲಾಗ್ ಥರನೇ ಇದು ಸಹ ಇರುತ್ತೆ. ಡಿನ್ನರ್ಗೆ ಏನು ಮಾಡಿದ್ದೀನಿ ಅಂದರೆ ರೈಸ್ ಮತ್ತು ಚಿಕನ್ ಕರಿ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸಂಡೇ ಸ್ಪೆಷಲ್ ಏನಾಗಿರ್ಬೋದು ಗೆಸ್ ಮಾಡಿ ನೋಡುವ. ಆಬ್ವಿಯಸ್ಲಿ ಚಿಕನ್. ಕೇರ್ಫುಲ್ ಆಗಿ ತೊಗೊಂಡೋಗ್ಬೇಕು. ಗೈಸ್, ನಂದು ಡಿನ್ನರ್ ಬ್ಯಾಗ್ ರೆಡಿ. ಸೊ ಇನ್ನು ನಿಮಗೆ ಆಫೀಸ್ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಗೈಸ್ ಲಾಗಿನ್ ಮಾಡಿ ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇವಳು ಇನ್ನೂ ಲಾಗಿನ್ ಮಾಡಿ. ಅಕ್ಕಯ್ಯ ಗೈಸ್, ನಂದು ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬೇರೆ ಫ್ಲೋರಲ್ಲಿ ಕೂರಕ್ಕೆ. ಸೊ ನಂದು ಚಾರ್ಜರ್ ಎಲ್ಲ ಮೇಲೆ ಫ್ಲೋರಲ್ಲಿದೆ. ಸೊ ಹಾಗಾಗಿ ಅದನ್ನು ತಗೋಬರಕ್ಕೆ ಹೋಗ್ತಾ ಇದ್ದೀನಿ. ಬಾಬು, ಇದು ನನ್ನ ಫ್ಲೋರು, ನಾನು ಡೈಲಿ ಕೂರುವಂಥ ಫ್ಲೋರ್ ಇದು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಜನ ಕಮ್ಮಿ. ಸೊ ಹಾಗಾಗಿ ಎಲ್ಲರೂ ಬೇರೆ ಒಂದೇ ಫ್ಲೋರಲ್ಲಿ ಕೂರೋದು. ಎಲ್ಲ ಪ್ರಾಜೆಕ್ಟ್ ಅವರು ಒಂದೇ ಫ್ಲೋರು. ಬಟ್ ಒಂದು ಕೆಲವೊಂದು ಐಟಮ್ಸ್ ಎಲ್ಲ ಇದೆ. ಟೀ ಬ್ಯಾಗ್, ನಮ್ಮ ಟೀಯಲ್ಲಿ ಚಾಕ್ಲೇಟ್ ಇಟ್ಟಿದ್ದಾಳೆ. ಸೊ ಅದನ್ನು ತಗೊಳ್ಳ. ಓಕೆ ಗೈಸ್, ಬನ್ನಿ ಹೋಗುವ. ಹೇಗಿದೆ ನೋಡಿ, ನಮ್ಮ ಫ್ಲೋರ್ ಚಂದ, ಬಟ್ ಆ ಫ್ಲೋರ್ಗೆ ಹೋಗಲೇಬೇಕು, ಏನು ಮಾಡೋಣ. ಬಟ್ ಈ ಫ್ಲೋರೇ ಚಂದ ನೋಡಿ, ಯಾರಿಲ್ಲ. ನೆಕ್ಸ್ಟ್ ಇನ್ನೊಂದು ಫ್ಲೋರಿಗೆ ಬಂದರೆ ಕಾಫಿ, ಏನಂತಾರೆ ಕ್ಯಾಂಟೀನ್. ಸೊ ಅದನ್ನು ತೋರಿಸ್ತೀನಿ. ಇವತ್ತು ಜನ ಯಾರು ಇರಲ್ಲ ಕ್ಯಾಂಟೀನಲ್ಲಿ, ಅದು ತೋರಿಸ್ತೀನಿ. ಗೈಸ್, ಇದು ನಮ್ಮ ಕ್ಯಾಂಟೀನ್. ಹೇಗಿದೆ ನೋಡಿ. ಇವತ್ತು ಯಾರು ಇಲ್ಲ, ಸಂಡೇ ಆಗಿರೋದಿಲ್ಲ. ಕಾಫಿ ಮಿಷಿನ್ ಅಂಡರ್ ಮೇಂಟೆನೆನ್ಸ್, ಇವತ್ತು ಕಾಫಿನೂ ಇಲ್ಲ. ಸೊ ಅದಕ್ಕೆ ನಾನು ಬಂಪರ್ ಐಡಿಯಾ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಶುಗರ್ ಹಾಕ್ಕೊಂಡು ಆಮೇಲೆ ಟೀ ಬ್ಯಾಗ್ ಇರುತ್ತಲ್ವ ಅದನ್ನ ಹಾಕ್ಕೊಂಡು
ಒಂದು ಇದು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ ಹಾಕೊಂಡ್ಬಿಟ್ರೆ ಬ್ಲ್ಯಾಕ್ ಟೀ ರೆಡಿ ಆಗುತ್ತೆ. ಸೊ ಆ ಥರ ನಾವು ಏನು ಇಳಿದಾಗ ಇದ್ದಿದ್ರಲ್ಲೇ ಏನು ಮಾಡ್ಕೊಬೇಕು ಅಂತ ನಾವು ಅದನ್ನ ತಿಳ್ಕೊಬೇಕು. ಓಕೆನಾ? ಬನ್ನಿ ನೋಡ್ಕೊಳ್ಳಿ ನಮ್ಮ ಕ್ಯಾಂಟೀನ್ ಯಾವ ಥರ ಇದೆ. ಸೊ ಬಾಕಿ ದಿನ ಎಲ್ಲ ಫುಲ್ ಜನ ಇರ್ತಾರೆ, ಇವತ್ತು ಯಾರೂ ಇರಲ್ಲ. ವೀಕೆಂಡ್ ಅಂದರೆ ಆ ಥರನೇ ಇರುತ್ತೆ, ಜನ ಯಾರು ಇರಲ್ಲ. ಒಂದು ಸ್ವಲ್ಪ ಜನ ಇರ್ತಾರೆ, ಒಂದು 10 ಜನ ಇರ್ತಾರೆ ಅಷ್ಟೇ. 10 ಜನ ಇರ್ತಾರ? ವರ್ಕ್ ಮಧ್ಯೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಚಿಕ್ಕಿ ತೊಗೊಂಡೋಗಿದೆ. ಸೊ ಅದನ್ನ ಕೂಡ ತಿನ್ಕೊಂಡು ಹಂಗೆ ಕೆಲಸ ಮಾಡ್ತಾ ಐತೆ. ಸೊ ಸ್ಯಾಟರ್ಡೆ ಸಂಡೇ ವರ್ಕಿಂಗ್ ಅಂದರೆ ಸ್ವಲ್ಪ ಫ್ರೀ ಇರುತ್ತೆ. ಸೊ ಆರಾಮಾಗಿ ಕೆಲಸ ಮಾಡಿಕೊಂಡು ಇರ್ಬೋದು. ಯಾರು கடலை மிட்டாய் சாப்பிட்றாங்க. ರೈಸ್ ಈಗ ಡಿನ್ನರ್ ಬೇಕು. ಸೊ ಹಾಗಾಗಿ ರೈಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಟೈಮ್ ಎಷ್ಟಂದರೆ 10:15 ಆಗಿದೆ. ಸೊ 10:15ಗೆ ಡಿನ್ನರ್. ಗೈಸ್ ಬಿಸಿ ಬಿಸಿ ಚಿಕನ್. ನನಗೆ ಚಿಕನ್ ಇದ್ದಾಗ ಜಾಸ್ತಿ ಹೊಟ್ಟೆ ಹಸಿತದೆ. ಸಾಂಬಾರಂತೂ ಸೂಪರ್ ಆಗಿದೆ ಗೈಸ್. ಶಾಲು, ಏನು ಸ್ಪೆಷಲ್ ಮನೇಲಿ? ಮೈ ಗಾಡ್, ನೋಡಿ ಗಾಯ್ಸ್ ಏನೇನೇನು ತಂದಿದ್ದಾಳೆ ಅಂತ. ಅದೆಲ್ಲ ಹಾಕ್ಬಿಡುತ್ತೆ ಬಿಡಿ ಪ್ಲೀಸ್. ಯು ಹ್ಯಾವ್ ಟು ಈಟ್ ಇಟ್. ಟೇಕ್ ರೈಸ್. ರೈಸ್, ಅದು ಕರಿ. ಇದೆಂತ ಶಾಲು? ಇದು ರೈಸ್. ಇದೆಂತ ಕರಿಯಾ? ಇದು ಬ್ರಿಂಜಾಲ್. ಶಾಲು, ನಿಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳೆ. ಕಾಣಿಸ್ತಿದೆ ಇದು. ಹಾಂ, ಕಮ್ಮಿ ಆಗಿದೆಯಲ್ಲ. ಕಮ್ಮಿ ಆಗಿದೆ, ಬಟ್ ಇವತ್ತು ಭಯಂಕರ ತಿಂತಾ ಇದ್ದೆ. ಇವತ್ತೇನು ಭಯಂಕರ ಇಲ್ಲ, ಇವಳು ಸ್ವಲ್ಪನೇ ತಿನ್ನೋದು. ಗೈಸ್, ಇವಳು ಕೂಡ ಒಬ್ಳು ಬ್ಲಾಗರ್. ನೀನು ತಿನ್ನು. ನೀನು ತಿನ್ನುವ. ಚಿಕನ್ ಹಾಕೋ. ನಂಗೆ ಬೇಡ ಮಾರೈತಿ, ನಾನು ಫುಲ್ಲು ಆಯಿತು ಹೊಟ್ಟೆ. ಇರು, ಹಾಯ್ ಹೇಳು ಮೋಹನ. ಏನು ತಿಂತಿದ್ಯಾ? ಪನ್ನೀರ್ ಮಂಚೂರಿಯನ್ ವಿತ್ ಗೀ ರೈಸ್ ಚೆನ್ನಾಗಿದೆ. NB ನಾಟಿ ಕಿಚನು ಟ್ರೈ ಮಾಡಿ. ಫಿನಿಕ್ಸ್ ಮಾಲ್ ಆಪೋಸಿಟಲ್ಲಿದೆ. ಥ್ಯಾಂಕ್ ಯು. ಏನು ಪ್ರಮೋಷನ್ ನಿಂದು? ಇದಕ್ಕೆ ಇದು ನಮ್ಮದೇ ಅಲ್ಲ, ನಿಮ್ಮದೇನಾ?
ಚೆನ್ನಾಗಿದೆ, ಸೂಪರಾಗಿದೆ. ಇದು ರೈಸಾ? ತಿನ್ನು ಸಾಕು ಬರಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಂದು ಮಾಡಬೇಡ ಅಂತ ಹೇಳಿದ್ದೀನಿ. ಸೂಪರಾಗಿದೆ. ಆ್ಯಕ್ಚುಲಿ ನಾವಿದು ಶೂಟಿಂಗ್ ಮಾಡ್ತಾ ಇದ್ದೀವಿ. Chicken curry is very nice, prepared by Triveni. Very spicy, nice. ಈಗ ಕನ್ನಡದಲ್ಲಿ ಮಾತಾಡೋದು, ಕನ್ನಡ ಚಾನಲ್ ಮಾಡಿ ಕಾಣೋದಿಲ್ಲ ಮಾತಾಡ. ಚಿಕನ್ ಚೆನ್ನಾಗಿದೆ, ಖಾರ ಇತ್ತು, ಸಕ್ಕತ್ ಟೇಸ್ಟ್ ಇದೆ. ಥ್ಯಾಂಕ್ ಯು ಚಿಕನ್. ವೆಲ್ಕಮ್. ಸರಿ, ನಿನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿದೆ, ನಮ್ಮ ಆಡಿಯನ್ಸಿಗೆ ಗೊತ್ತಾಗುತ್ತೆ. ಸರಿ, ನಮ್ಮ ಸಬ್ಸ್ಕ್ರೈಬರ್ಸಿಗೆ ಗೊತ್ತಾಗುತ್ತೆ ನೀವು ಏನು ವೆಯ್ಟ್ ಲಾಸ್ ಜರ್ನಿ, ವೈಟ್ ರೈಸು, ವೆಜಿಟಬಲ್ಸ್, ಚಿಕನ್, ಈಟಿಂಗ್ ಆಲ್. ಬಿದ್ದು ಬಿರಿಯಾನಿ, ಚಿಕನ್ ಎಲ್ಲ ತಿಂತಿಲ್ಲ, ಜಸ್ಟ್ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ತಿಂತಾಳೆ. ಹಂಗಾಗಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ? 10 kg ಹೊಸಾಗಿದ್ದೀನಿ. 10 kg ಕಮ್ಮಿ ಆಗಿದ್ದಾಳೆ ಗೈಸ್. ಎಷ್ಟು ತಿನ್ನಲ್ಲ, ಡಯಟಲ್ಲಿ ಈಟ್ ಲಿಟ್ಲ್ ಸೊ ದಟ್ ಯು ಗೆಟ್ ರಿಡ್ಯೂಸ್ಡ್. ಬರ್ತೀನಿ. ಅವರೇ 2 ಬಾಕ್ಸ್ ಕಟ್ಟಿ ಅನ್ಸ್ತಾರೆ. ಗೈಸ್, ನಮ್ಮದು ಲಂಚೆಲ್ಲ ಆಗಿದೆ. ಸೊ ಇನ್ನೇನಿಲ್ಲ, ಹೋಗ್ಬಿಟ್ಟು ಪಿಟಿಲ್ ಬರ್ಸೋದು, ಅಂದರೆ ವರ್ಕ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ನೋಡಿ ವರ್ಕ್ ಮಾಡಿ ಎಷ್ಟು ಸೊರಗೋಗಿದ್ದಾಳೆ ಅಂತ. ಕ್ಯೂಟಾಗಿ ಕಿಶೋರ್ ಗೈಸ್, ಇವಳು ತುಂಬ ಕ್ಯೂಟ್ ಆಗಿದ್ದಾಳೆ ಅಂತ. ಹೌದಾ? ಪಾಪ ಅಳ್ತಾವಳೆ ಹುಡುಗಿ. ಅಳ್ಬೇಡ ಶಾಲುಮ್ಮ, ಎಷ್ಟು ಕ್ಯೂಟ್. ನಾನು ಶಾಲು ಈಗ ಲಿಫ್ಟಲ್ಲಿದ್ದೀವಿ. ಲಿಫ್ಟ್ ಸ್ಟಕ್ ಆಗ್ಬಿಟ್ರೆ ಏನು ಮಾಡ್ತೀಯ ಈಗ? ಹೇಳೋ. ಏನು ಮಾಡಲ್ಲ. ಏನು ಮಾಡೋದು ಅಂದರೆ ಇಲ್ಲಿರ್ತೀಯಾ? ಸರಿ ಗೈಸ್, ನಾವೀಗ ಟೀ ಕುಡಿಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ನಾನು ಶಾಲು. ನಾವು ಟೀ ಕುಡಿದು ಆಮೇಲೆ ಸ್ವಲ್ಪ ಹೊತ್ತಿಗೆ ಲಾಗೌಟ್ ಆಗಿ ಹೋಗ್ತೀವಿ. ಶಾಲು ಏನು ಮಾತಾಡಲ್ಲ, ಶಾಲುಗೂ ಬೇಜಾರಂತೆ. Yes, I am very upset. ಫಾರ್ ವಾಟ್? Not to be in the frame. ನೆಕ್ಸ್ಟ್ ಸ್ವಲ್ಪ ಹಂಗೆ ಕೆಲಸ ಮಾಡಿ ಅದಾದಮೇಲೆ ಬ್ರೇಕ್ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲಾಗೌಟ್ ಆಗಿ ಹಂಗೆ ಮನೆಗೆ ಹೋಗ್ಬಿಟ್ಟೆ. ಸೊ ಅದಾದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬೈ ಗೈಸ್.